ಹಾಯ್ ಬಿಗ್ ಬಾಸ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ಬಿಗ್ ಬಾಸ್ ಸೀಸನ್ 12ರ ಒಂದು ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ದಾರೆ. ಅದೇನಕ್ಕೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೋತಾ ಹೋಗ್ತೀನಿ. ಎಲ್ರಿಗೂ ಕೂಡ ಪ್ರತಿ ಸೀಸನ್ ಈ ಬಾರಿ ಬಿಗ್ ಬಾಸ್ಗೆ ಯಾವ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋ ಒಂದು ತಲೆಯಲ್ಲಿ ಹುಳ ಬಿಟ್ಕೊಳ್ಳುವಂತಹ ಒಂದು ಸಿಚುವೇಶನ್ ಬರ್ತಾ ಇತ್ತು. ಆದರೆ ಈ ಬಾರಿಯ ಬಿಗ್ ಬಾಸ್ 12 ಬೇರೆ ರೀತಿ ಆಗೋಗಿದೆ. ಯಾಕಂತ ಹೇಳಿದ್ರೆ ಈ ಬಾರಿ ಹೋಸ್ಟ್ ಯಾರು ಮಾಡಲಿದ್ದಾರೆ ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ಬಿಗ್ ಬಾಸ್ ಪ್ರಿಯರಿಗೆ. ಆದರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಸುದೀಪ್ ಅವರು ಹೋದ ಬಾರಿ ಬಿಗ್ ಬಾಸ್ ಅನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಿದ್ರು. ಆ ಮಧ್ಯದಲ್ಲೇನೆ ನಾನು ಮುಂದಿನ ಸೀಸನ್ ಅನ್ನ ನಡೆಸ್ಕೊಡೋದಿಲ್ಲ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೇ ಬಿಡ್ತಾರೆ. ಅದು ಸಿಕ್ಕಾಪಟ್ಟೆ ಜನಕ್ಕೆ ಬೇಜಾರನ್ನ ತಂದು ಇಟ್ಟುತ್ತೆ. ಅದಾದ ನಂತರ ಬಿಗ್ ಬಾಸ್ ನ ಹಲವಾರು ಎಪಿಸೋಡ್ಗಳನ್ನ ಮುಗಿದ ನಂತರ ಹಲವಾರು ಇಂಟರ್ವ್ಯೂಗಳು ಕೂಡ ಬಂದಾಗ ಸುದೀಪ್ ಅವ್ರು ಹೇಳ್ಕೊತಾರೆ, ನನಗೆ ಬಿಗ್ ಬಾಸ್ ಇಂದ ಸಿನಿಮಾಗಳು ಮಾಡೋಕ್ಕಾಗ್ತಿಲ್ಲ, ಟೈಮ್ ಪಿಕಪ್ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ತಿದೆ ಅಂತಾನು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ನ ಅಭಿಮಾನಿಗಳಿಗೆ ಸುದೀಪನ್ನ ಬಿಟ್ಟು ಬಿಗ್ ಬಾಸ್ ನ ಹೋಸ್ಟ್ ಅನ್ನ ಬೇರೆ ನೋಡಕ್ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರು, ದಯವಿಟ್ಟು ನಡೆಸ್ಕೊಡ್ಲೇಬೇಕು ನೀವು ಅಂತ ಹೇಳಿ. ಆದರೆ ಬಿಗ್ ಬಾಸ್ ಇಂದ ಸುದೀಪಿಗೆ ಸ್ವಲ್ಪ ಬೇಜಾರಾಗಿದೆ ಅಂತಾನೂ ಕೂಡ ಹಲವಾರು ಜನ ಹೇಳ್ತಾ ಇದ್ರು. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತೆ ರೂಪೇಶ್ ರಾಜಣ್ಣ ಕೂಡ ಅಂದಿದ್ರು, ಕನ್ನಡಕ್ಕೆ ಅಲ್ಲೆಲ್ಲೋ ಮರ್ಯಾದೆ ಕಡಿಮೆ ಆಗ್ತಿದೆ, ಅದಕ್ಕೆ ಸುದೀಪ್ ಅವರು ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಅದರಿಂದಾಗಿ ಸುದೀಪ್ ಅವರು ಹಲವಾರು ಕಂಡೀಷನ್ಗಳನ್ನ ಹಾಕಿದ್ರು. ಅದಕ್ಕೆ ಬಿಗ್ ಬಾಸ್ ಟೀಮ್ ಏನಿದೆ ಅದು ಒಪ್ಪಿಗೆಯನ್ನ ಕೊಟ್ಟಿದೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಸೊ ಸುದೀಪ್ ಅವರು ಹಲವಾರು ವಿಚಾರಗಳು ಬದಲಾಗಬೇಕು, ಬಿಗ್ ಬಾಸ್ ಅಲ್ಲಿ ಕನ್ನಡಕ್ಕೆ ದೊಡ್ಡ ಮರ್ಯಾದೆ ಸಿಗಬೇಕು ಅಂತ ಹೇಳಿ ಹಲವಾರು ರೂಲ್ಸ್ ಗಳನ್ನ ಹಾಕಿದ್ರು. ಅವುಗಳನ್ನೆಲ್ಲ ಈಗ ಬಿಗ್ ಬಾಸ್ ಟೀಮ್ ಒಪ್ಕೊಂಡು ಮತ್ತೆ ಸುದೀಪ್ ಅವ್ರನ್ನ ಮನವೊಲಿಸಿದ್ದಾರೆ. ಸೊ ಈ ಬಾರಿಯ ಬಿಗ್ ಬಾಸ್ 12ಕ್ಕೆ ಸುದೀಪ್ ಅವರೇ ಹೋಸ್ಟ್ ಆಗಿ ಬರಲಿದ್ದಾರೆ ಅನ್ನೋ ಒಂದು ದೊಡ್ಡ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಇವತ್ತು ಪ್ರೆಸ್ ಮೀಟ್ ಅನ್ನ ಬಿಗ್ ಬಾಸ್ ಸೀಸನ್ 12ರ ಒಂದು ಟೀಮ್ ಏನಿದೆ ಕರೆದಿದೆ. ಸೊ ಎಲ್ಲರೂ ಕೂಡ ಇವತ್ತು ಪ್ರೆಸ್ ಮೀಟ್ಗೆ ಹೋಗ್ತಾರೆ. ಹಲವಾರು ಬದಲಾವಣೆಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಘಟನೆ ಇದೆ. ಸೊ ಅವೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾರೆ. ಸೊ ಕನ್ನಡವನ್ನ ಅತಿ ಹೆಚ್ಚಾಗಿ ಮಾತಾಡಬೇಕು, ಮಾತಾಡದೇ ಇದ್ರೆ ಏನ್ ಶಿಕ್ಷೆ ಕೊಡ್ತಾರೆ, ಹಾಗೂ ಮನೆ ಯಾವ ರೀತಿಯಾಗಿ ಡಿಸೈನ್ ಅನ್ನ ಮಾಡಿದ್ದಾರೆ, ಜೊತೆಗೆ ಹೋಸ್ಟ್ ಯಾರು ಅಂತ ಹೇಳಿ ಅಫಿಷಿಯಲಿ ಅನೌನ್ಸ್ ಕೂಡ ಮಾಡ್ತಾರೆ. ಜೊತೆಗೆ ಈ ಬಾರಿ ಯಾರ್ಯಾರಿಗೆ ಅವಕಾಶ ಇದೆ ಅಂದರೆ ಸೆಲೆಬ್ರಿಟಿಗಳಿಗೆ, ಜನಸಾಮಾನ್ಯರಿಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಿಗೆ, ಹಾಗೆ ಯಾರ್ಯಾರಿಗೆ ಅವಕಾಶಗಳು ಸಿಗುತ್ತೆ ಅಂತಲೂ ಕೂಡ ಒಂದು ಚಿಕ್ಕ ಅಪ್ಡೇಟ್ ಅನ್ನ ಕೊಡಲಿಕ್ಕೆ ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಸಿಕ್ಕಾಪಟ್ಟೆ ಜನ ಬಿಗ್ ಬಾಸ್ ಅಭಿಮಾನಿಗಳು ಇದಕ್ಕೋಸ್ಕರ ಕಾಯ್ತಾ ಇದ್ರು. ಸೊ ಇನ್ನೇನು 2 ತಿಂಗಳುಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮನೆ ಕೂಡ ಸಂಪೂರ್ಣವಾಗಿ ತಯಾರಾಗಿದೆ, ಒಳಗಡೆ ಡಿಸೈನ್ಗಳು ಮಾತ್ರ ನಡೀತಾ ಇದೆ. ನಿಮಗೆ ಗೊತ್ತಿರ್ಬೋದು, ಪ್ರತಿ ಸೀಸನ್ ಅಲ್ಲೂ ಮನೆಯನ್ನ ಚೆನ್ನಾಗಿ ಒಂದು ರೆಡಿ ಮಾಡಿರ್ತಾರೆ. ಈ ಬಾರಿಯ ಮನೆ ಹೇಗಿರುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಸೊ ಯಾವ ಕಂಟೆಸ್ಟೆಂಟ್ಗಳು ಬರಬಹುದು ಅಂತ ಹೇಳಿ ನಿಮಗೆ ಅನ್ಸುತ್ತೋ ಅವರ ಒಂದು ಹೆಸರನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಹೋಸ್ಟ್ ಸುದೀಪ್ ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅನ್ನ ಮಾಡಿ. ಥ್ಯಾಂಕ್ ಯು.